ಬೆಂಗಳೂರು ವಿವಿ ಪ್ರೊಫೆಸರ್ನಿಂದ ಮಹಿಳೆಗೆ ಲೈಂಗಿಕ ಕಿರುಕುಳ. ಪ್ರೊಫೆಸರ್ ಮೈಲಾರಪ್ಪ ಅರೆಸ್ಟ್ ಮಾಡಿದ ಪೊಲೀಸರು. ಮಹಿಳೆಗೆ ಕಿರುಕುಳ ಮತ್ತು ಬೆದರಿಕೆ ನೀಡಿದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬಸವೇಶ್ವರ ನಗರ ಪೊಲೀಸರಿಂದ ಬಂಧನ ಆಗಿದೆ. ಬೆಂಗಳೂರು ವಿವಿ ಪ್ರೊಫೆಸರ್ನಿಂದ ಮಹಿಳೆಗೆ ಸೆಕ್ಸುವಲ್ ಹರಾಸ್ಮೆಂಟ್ ಆರೋಪಿಯನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಪ್ರೊಫೆಸರ್ ಮೈಲಾರಪ್ಪ ಬಸವೇಶ್ವರ ನಗರ ಪೊಲೀಸರಿಂದ ಪ್ರೊಫೆಸರ್ ಬಂಧನ ಆಗಿದೆ. 2022ರಲ್ಲಿ ಮೈಲಾರಪ್ಪ ಬೆಂಗಳೂರು ವಿವಿ ಉಪ ಕುಲಪತಿಯಾಗಿದ್ದರು. ಇದೀಗ ವಿಶ್ವವಿದ್ಯಾಲಯದ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 2022ರಿಂದ 24ರವರೆಗೆ ಮಹಿಳೆಗೆ ಕಿರುಕುಳ ಕೊಟ್ಟಿದ್ದರು ಎಂಬ ಆರೋಪ ಅವರ ವಿರುದ್ಧ ವ್ಯಕ್ತವಾಗಿದೆ. ಸಂತ್ರಸ್ತೆ ಮೊದಲು ಮಹಾಲಕ್ಷ್ಮಿ ಲೇಔಟ್ ಪೊಲೀಸರಿಗೆ ದೂರು. ಅಲ್ಲಿ ಲೈಂಗಿಕ ಕಿರುಕುಳದ ಆರೋಪದಡಿ ಪ್ರಕರಣ ದಾಖಲಾಗಿತ್ತು. ಮೈಲಾರಪ್ಪ ಮಹಿಳೆಯ ಮನೆಯನ್ನ ತಮ್ಮ ಹೆಸರಿಗೆ ಬರೆಯುವಂತೆ ಒತ್ತಾಯ. ಇದಕ್ಕೆ ಒಪ್ಪದಿದ್ದರೆ ತೀವ್ರ ಪರಿಣಾಮಗಳು ಬರಲಿವೆ ಎಂದು ಬೆದರಿಕೆ. ಈಗ ಮತ್ತೆ ಬೆದರಿಕೆ ಆರೋಪ ಹಿನ್ನೆಲೆ ಮೈಲಾರಪ್ಪ ಅರೆಸ್ಟ್ ಆಗಿದ್ದಾರೆ. ಬೆಂಗಳೂರು ವಿವಿ ಪ್ರೊಫೆಸರ್ನಿಂದ ವಿವಿ ಕುಲಪತಿ ಅಂತ ಈತ ಮೈಲಾರಪ್ಪ. ಗಾಂಭೀರ್ಯ ನೋಟ, ಗೋಧಿ ಮೈಬಣ್ಣ, ಏನ್ ಲುಕ್ ನೋಡಿ. ವರ್ಷಗಳವರೆಗೂ ಲೈಂಗಿಕ ಕಿರುಕುಳ ಕುಲಪತಿಯಿಂದ ಎನ್ನುವುದಾದರೆ ವಿದ್ಯಾ ಕೇಂದ್ರಗಳ ಕುಲಪತಿಗಳ ಕಥೆ ಇಷ್ಟ ಆದ್ರೆ ಇನ್ನು ಸಾಮಾನ್ಯ ಜನರು ಪಾಡೇನು? ಕದ್ದು ಕಾಡುವ ಕಾಮನೆಗಳನ್ನ ಕಟ್ಟಿ ಹಾಕೋದಕ್ಕೆ ವಿಫಲ. ಕುಲಪತಿಯಿಂದ ನಿರಂತರ ಸೆಕ್ಸುವಲ್ ಹರಾಸ್ಮೆಂಟ್. ಮಗಳು ವಯಸ್ಸಾಗಿತ್ತೋ ಏನೋ, ಈತನಿಗೆ ಕಾಡ್ತಾ ಇತ್ತು ಕಾಮ, ಕೆರಳಿತ್ತು ಕಾಮ. ನರಳಾಡ್ಕಂಡು ತೆವಳ್ಕಂಡೆ ಹತ್ರಕ್ಕೆ ಹೋಯ್ತಿದ್ನಂತೆ. 2022ರಲ್ಲಿ ಮೈಲಾರಪ್ಪ ಬೆಂಗಳೂರು ವಿವಿ ಉಪ ಕುಲಪತಿಯಾಗಿದ್ದರು. ನೋಡಿ, ಆರೋಪ ಇದೆ. ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇದರ ತೀರ್ಪು ಬರಬೇಕಾಗಿರೋದು ನ್ಯಾಯಾಲಯದಲ್ಲಿ. ಅಲ್ಲಿಯವರೆಗೂ ಕೂಡ ಈತ ಆರೋಪಿತ, ಅರ್ಥಾತ್ ಕಳಂಕಿತ. ಆರೋಪ ಸಾಬೀತಾಗಬೇಕು. ಬೆಂಗಳೂರು ವಿವಿ ಪ್ರೊಫೆಸರ್ನಿಂದ ಮಹಿಳೆಗೆ ಲೈಂಗಿಕ ಕಿರುಕುಳ. ಸಮಾಜಕ್ಕೆ ಕೊಡ್ತಾ ಇರೋ ಸಂದೇಶಗಳೇನು ನೀವು? ಯಾರು ಮಾದರಿಯಾಗಬೇಕಿತ್ತೋ, ಯಾರು ಇನ್ಸ್ಪೈರ್ ಆಗಬೇಕಿತ್ತೋ ಅಂತಹ ವ್ಯಕ್ತಿತ್ವಗಳಿಂದ ಈ ತರಹದ್ದೊಂದು ಆರೋಪ ಕೇಳಿ ಬರುತ್ತೆ. ಹೆಣ್ಣು ಮಕ್ಕಳಿಗೆ ಲೈಂಗಿಕ ಪೀಡನೆ, ಸ್ತ್ರೀ ನಿಂದನೆ, ಜೊತೆಗೆ ಆಕೆ ಮನೆಯನ್ನು ಕೂಡ ತನ್ನ ಹೆಸರಿಗೆ ಬರ್ಕೊಡು ಅಂತ ಕೇಳಿದ್ನಂತೆ. ಒತ್ತಡ. ವಿವಿ ಕುಲಪತಿಗಳ ಕಥೆ ಹಿಂಗಾದ್ರೆ ಸಮಾಜಕ್ಕೆ ಕೊಡೋ ಸಂದೇಶ ಏನು? ಸಮಾಜಕ್ಕೆ ಕೊಡುವ ಸಂದೇಶ ಏನು? ಮಹಾಲಕ್ಷ್ಮಿ ಲೇಔಟ್ ಪೊಲೀಸರಿಂದ ದಸ್ತಗಿರಿ ಮಾಡಲಾಗಿದೆ ಈತನನ್ನ. ಅಲ್ಲೇ ಲೈಂಗಿಕ ಕಿರುಕುಳದ ಆರೋಪದ ಅಡಿ ಕೇಸ್ ಕೂಡ ದಾಖಲಾಗಿತ್ತು ಈತನ ಮೇಲೆ. ಕುಲಪತಿಗಳನ್ನ ವೀಕ್ಷಿಸೋದಕ್ಕೊಂದು ಸಮಿತಿ ರಚನೆ ಮಾಡಬೇಕೋ ಏನೋ. ವಿವಿ ಕುಲಪತಿ, ವಿಶ್ವವಿದ್ಯಾನಿಲಯದ ಕುಲಪತಿಗಳಿವರು. ಇವರು ಹೆಗಲ ಮೇಲೆ ಅತಿ ದೊಡ್ಡ ಜವಾಬ್ದಾರಿಗಳನ್ನು ಇಡಲಾಗಿರುತ್ತೆ. ಮಾಡ್ತಿರೋದೇನು? ಸಮಾಜಕ್ಕೆ ಕೊಡೋ ಮೆಸೇಜ್ ಏನು ಇವರು? ಅತ್ಯಂತ ಕೆಳಮಟ್ಟದ ಕೆಲಸ. ವಿವಾಹಿತ ಪುರುಷ ಈತ, ವಿವಾಹ ಆಗಿದ್ದ. ವಿವಾಹಿತನಿಂದ ಈ ತರಹದ್ದೊಂದು ಕಿರುಕುಳ ಎನ್ನುವುದಾದರೆ ನಿಜವಾಗ್ಲೂ ಕೂಡ ಇದು ಅತ್ಯಂತ ದುರಂತ ಮತ್ತು ವಿಪರ್ಯಾಸ. ವಿಸ್ತೃತವಾಗಿ ಓದೋದಕ್ಕೂ ಕೂಡ ಮನಸ್ಸು ಬರೋದಿಲ್ಲ ನಮ್ಗಳಿಗೆ. ವಿವಿ ಕುಲಪತಿ ನಿಜಕ್ಕೂ ಕೂಡ ಇದು ವಿಪರ್ಯಾಸದ ಸಂಗತಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.